Hi everyone, welcome to my YouTube channel. Those who are not subscribed, please subscribe my channel. So watch the videos, give the likes and share the videos. In this video, we are continuing the Bangalore North paper. Already we have completed part A, part B, that is physics and chemistry. Now we are going to answer for part C, that is biology part. In biology part, the 24th question is choose the correct answer. The correct excretion pathway of urine in our body among the following is urethra, from urethra, urinary bladder, then ureters, then kidney. So ಇಲ್ಲಿ ಕರೆಕ್ಟ್ ಪಾತ್ವೇ ನೋಡೋದಾದ್ರೆ ದ ಕರೆಕ್ಟ್ ಪಾತ್ವೇ ಈಸ್ ದಟ್ ಈಸ್ ಕಾಲ್ಡ್ ಆಪ್ಷನ್ ಡಿ. ಸೊ ಕಿಡ್ನಿನಲ್ಲಿ ಏನು ಯೂರಿನ್ ಫಾರ್ಮೇಷನ್ ಆಗುತ್ತೋ ಅದು ಯುರೇಟರ್ಸ್ಗೆ ಮೂವ್ ದಟ್ ಈಸ್ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಎ ಟೂ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ದಟ್ ಆರ್ ಕನೆಕ್ಟೆಡ್ ಟು ಕಿಡ್ನಿ. ಸೊ ಕಿಡ್ನಿಯಿಂದ ಯೂರಿನ್ನು ಯುರೇಟರ್ಸ್ಗೆ ಬರುತ್ತೆ, ಅಲ್ಲಿಂದ ಯೂರಿನರಿ ಬ್ಲಾಡರ್ಗೆ ಹೋಗುತ್ತೆ, ಯೂರಿನರಿ ಬ್ಲಾಡರಿಂದ ಒಂದು ಸ್ಮಾಲ್ ಓಪನಿಂಗ್ ದಟ್ ಈಸ್ ಕಾಲ್ಡ್ ಯುರೆತ್ರ. ಸೊ ಯುರೆತ್ರ ಮೂಲಕ ನಮ್ಮ ಬಾಡಿಯಿಂದ ಆಚೆ ಹೋಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ದಟ್ ಈಸ್ ಆಪ್ಷನ್ ಡಿ, kidney, that is ureters, urinary bladder and urethra. So correct option for 24th question is option D, kidney, ureters, urinary bladder and urethra. This is the that is about the pathway for urine to move in our body. Next, the 25th question. The directional growth of tendrils in pea plant is due to. ನೋಡಿ ಸ್ವಲ್ಪ ಕನ್ಫ್ಯೂಸನ್ ಕ್ವಶನ್ ಇದು, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇದು. ಅಕಸ್ಮಾತ್ ಅವನೇನಾದ್ರೂ ಇಲ್ಲಿ ಡೈರೆಕ್ಷನಲ್ ಗ್ರೋತ್ ಅಂತ ಕೊಡಲಿಲ್ಲ ಅಂದರೆ, ಡೈರೆಕ್ಷನಲ್ ಅಂತ ಕೊಡಲಿಲ್ಲ ಅಂದಿದ್ರೆ, ದ ಗ್ರೋತ್ ಆಫ್ ಟೆಂಡ್ರಿಲ್ ಇನ್ ಪೀ ಪ್ಲಾಂಟ್ ಈಸ್ ಡ್ಯೂ ಟು ಅಂತ ಕೊಟ್ಟಿದ್ದಿದ್ರೆ ಅವಾಗ ಆನ್ಸರೇ ಬೇರೆ ಆಗ್ತಿತ್ತು. ಸೊ ಈ ಆಪ್ಷನಲ್ಲಿ ಬೇರೆ ಬರಿಬೇಕಿತ್ತು ನಾವು. ಈಗ ಅವನು ಡೈರೆಕ್ಷನಲ್ ಗ್ರೋತ್ ಅಂತ ಕೊಟ್ಟಿದ್ದಾನೆ ಅಂದರೆ ಟೆಂಡ್ರಿಲ್ಲು ಪಿ ಪ್ಲಾಂಟ್ನಲ್ಲಿ ಯಾವ ಡೈರೆಕ್ಷನಲ್ಲಿ ಗ್ರೋತ್ ಆಗುತ್ತೆ ಅಂತ ಕೇಳಿದ್ದಾನೆ. ಹಾಗಾದ್ರೆ ಅದಕ್ಕೆ ನಾವು ಆನ್ಸರ್ ಬರೆಯೋದಾದರೆ 4 ಆಪ್ಷನ್ನಲ್ಲಿ ಸರಿಯಾದಂತಹ ಆಪ್ಷನ್ನು ಆಪ್ಷನ್ ಡಿ, ದಟ್ ಈಸ್ ರ್ಯಾಪಿಡ್ ಸೆಲ್ ಡಿವಿಷನ್ ಇನ್ ಟೆಂಡ್ರಿಲಾರ್ ಸೆಲ್ಸ್ ದಟ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸಪೋರ್ಟ್ ಅಂತ ಇದೆಯಲ್ಲ, ಇದು ಆನ್ಸರು. ಅಕಸ್ಮಾತ್ ಅವನೇನಾದರೂ ಹೀಗೆ ಕೊಟ್ಟಿದ್ರೆ ದ ಗ್ರೋತ್ ಆಫ್ ಟೆಂಡ್ರಿಲ್ ಇನ್ ಪಿ ಪ್ಲಾಂಟ್ ಈಸ್ ಡ್ಯೂ ಟು ರ್ಯಾಪಿಡ್ ಸೆಲ್ ಡಿವಿಷನ್ ಇನ್ ಟೆಂಡ್ರಿಲಾರ್ ಸೆಲ್ಸ್ ದಟ್ ಆರ್ ಅವೇ ಫ್ರಮ್ ದ ಸಪೋರ್ಟ್ ಅಂತ ಬರೀಬೇಕಿತ್ತು. ಬಟ್ ಇದಕ್ಕೀಗ ದ ಡೈರೆಕ್ಷನಲ್ ಗ್ರೋತ್ ಅಂತ ಕೊಟ್ಟಿರೋದ್ರಿಂದ ಆಪ್ಷನ್ ಡಿ, ರ್ಯಾಪಿಡ್ ಸೆಲ್ ಡಿವಿಷನ್ಸ್ ಇನ್ ಟೆಂಡ್ರಿಲಾರ್ ಸೆಲ್ಸ್ ದಟ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸಪೋರ್ಟ್ ಇದೇ ಕರೆಕ್ಟ್ ಆದಂತಹ ಆನ್ಸರ್. ಇನ್ನು ನೆಕ್ಸ್ಟ್ ನಾವು ಲೆಟಸ್ ಆನ್ಸರ್ ಫಾರ್ 26th ಕ್ವಶನ್ಗೆ ಹೋಗೋಣ. ಇಫ್ ಎ ರೌಂಡ್ ಆ್ಯಂಡ್ ಗ್ರೀನ್ ಸೀಡ್, ನೋಡಿ ರೌಂಡ್ಗೆ ಕ್ಯಾಪಿಟಲ್ ಆರ್ ಬರೆದಿದ್ದೀವಿ, ಅದು ಡಾಮಿನೆಂಟು, ಗ್ರೀನ್ಗೆ ಸ್ಮಾಲ್ ವೈ ಬರೆದಿದ್ದೀವಿ, ಅದು ರಿಸಿಸಿವ್, ಈಸ್ ಕ್ರಾಸ್ಡ್ ವಿತ್ ಎ ರಿಂಕಲ್ಡ್ ಆ್ಯಂಡ್ ಯೆಲ್ಲೋ ಸೀಡ್ ಪ್ರೊಡ್ಯೂಸಿಂಗ್ ಪೀ ಪ್ಲಾಂಟ್. ರಿಂಕಲ್ಡ್ ಯೆಲ್ಲೋ ಅಂತ ಹೇಳಿಯೇನೆ, ಸ್ಮಾಲ್ ಆರು ರಿಸಿಸಿವ್ ರಿಂಕಲ್ಡ್, ದೆನ್ ಕ್ಯಾಪಿಟಲ್ ವೈ ಯೆಲ್ಲೋ, ದೆನ್ ದ ಸೀಡ್ ಪ್ರೊಡ್ಯೂಸ್ಡ್ ಇನ್ F1 ಜನರೇಷನ್. ಸೊ F1 ಜನರೇಷನಲ್ಲಿ ಸಿಗುವಂತಹ ಪ್ಲಾಂಟ್ ಏನಾಗಿರುತ್ತೆ ಅಂತ ಕೇಳಿದ್ದಾನೆ. ಸೊ F1 ಜನರೇಷನಲ್ಲಿ ಸಿಗೋದು, ಇಲ್ಲಿ ಯಾವುದು ಡಾಮಿನೆಂಟ್ ಇದೆಯೋ ಅದನ್ನು ತಗೊಳ್ಳಿ, ಇಲ್ಲಿ ಯಾವುದು ಡಾಮಿನೆಂಟ್ ಇದೆಯೋ ಅದು ತಗೊಳ್ಳಿ. ಇಲ್ಲಿ ಡಾಮಿನೆಂಟು ರೆಡ್ ದಟ್ ಈಸ್ ರೌಂಡ್, ಇಲ್ಲಿ ಡಾಮಿನೆಂಟು ಯೆಲ್ಲೋ. ಹಾಗಾದರೆ F1 ಜನರೇಷನಲ್ಲಿ ಆಲ್ ದ ಬೇಬಿ ಪ್ಲಾಂಟ್ಸ್ ಆರ್ ಆಲ್ ದ ಪ್ರಾಜೋನಿ ಆರ್ ಆಲ್ ದ ಆಫ್ ಸ್ಪ್ರಿಂಗ್ ವಿಲ್ ಬಿ ರೌಂಡ್ ಆ್ಯಂಡ್ ಯೆಲ್ಲೋ. So this is the right answer. So option C, round and yellow. Now let us go for 27th question. Identify the group that contains only biodegradable substance. ಇದರೊಳಗಡೆ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಯಾವುದು ಅಂತ ನಾವು ಹುಡುಕಬೇಕು. ನಮಗೆ ಗೊತ್ತಿದೆ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಇಸ್ ಒನ್ ವಿಚ್ ಅಂಡರ್ಗೋ ಬಯೋಲಾಜಿಕಲ್ ಪ್ರೋಸೆಸ್ ಟು ಗೆಟ್ ಡಿಕಾಂಪೋಸ್. ಸೊ ಬಯೋಲಾಜಿಕಲ್ ಪ್ರೋಸೆಸ್ನ ಮೂಲಕ ಯಾವುದು ಡಿಕಾಂಪೋಸ್ ಆಗುತ್ತೋ ಅದನ್ನು ನಾವು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಈ 4 ಆಪ್ಷನ್ನಲ್ಲಿ ಸರಿಯಾದಂತಹ ಆಪ್ಷನ್ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಡಿ, ಗ್ರಾಸ್, ಫ್ರೂಟ್, ಸ್ಕಿನ್. ಅವರ್ ಸ್ಕಿನ್ ವಿಲ್ ಗೆಟ್ ಡಿಗ್ರೇಡೆಡ್, fruit will get degrade, grass will get degrade. Therefore the right answer for 27th question is grass, fruit, skin. Now let us move for, we have completed 4 MCQs.
Now let us move for 1 marks question. 28th question is 1 marks question. So what is the 28th question? In human lungs, alveolar walls are thin and delicate. Give reason anta kelidane. So lungs nalli which is called as the main component or main component of lungs. So ಯಾವುದನ್ನ ನಾವು main component of lungs ಅಂತ ಕರಿತೀವಿ ಅಂದ್ರೆ that is alveoli. ಸೊ ಇಲ್ಲಿ ಆಲ್ವಿವೋಲಾರ್ ವಾಲ್ಸ್ ಆರ್ ಥಿನ್ ಅಂಡ್ ಡೆಲಿಕೇಟ್ ಯಾಕೆ ಅಂತ ಕೇಳಿದ್ದಾನೆ. ಏಕೆಂದರೆ ಆಲ್ವಿವೋಲೈ ಮೂಲಕನೇ ಗ್ಯಾಸ್ ಎಕ್ಸ್ಚೇಂಜ್ ಆಗೋದು. ಹಾಗಾದರೆ ನಾವು ಆನ್ಸರ್ ಮಾಡೋಣ. ಲೆಟ್ ಅಸ್ ಆನ್ಸರ್ ಫಾರ್ 28th ಕ್ವಶನ್. ಇನ್ ಹ್ಯೂಮನ್ ಲಂಗ್ಸ್ ಆಲ್ವಿವೋಲಾರ್ ವಾಲ್ಸ್ ಆರ್ ಥಿನ್ ಅಂಡ್ ಡೆಲಿಕೇಟ್. ಗಿವ್ ರೀಸನ್ ಅಂತ ಕೇಳಿದ್ದಾನೆ. 1 ಮಾರ್ಕ್ಸ್. ಸೊ ಲೆಟ್ ಅಸ್ ಆನ್ಸರ್ ಫಾರ್ 28th ಕ್ವಶನ್. ಬಿಕಾಸ್ ಅದಕ್ಕೆ ಆನ್ಸರ್ ಈಗ ಬರೆಯೋಣ. ಬಿಕಾಸ್ alveolar walls are thin and delicate. ಇಲ್ಲಿಂದ ಬಿಕಾಸ್ ಇಲ್ಲಿ ಬೇಡ, ಇಲ್ಲಿಂದ ಶುರು ಮಾಡ್ಕೊಳ್ಳೋಣ. alveolar walls are thin and delicate because it is the, it ಅಂದ್ರೆ ಯಾವುದು? alveolar. because alveoli, because it is the main place in lungs where exchange of oxygen and carbon dioxide takes place. So answer, because it is the main place in lungs where exchange of oxygen and carbon dioxide takes place. So this is the answer for 28th. So alveoli ಇದೆಯಲ್ಲ, ಅದು ನಮ್ಮ ಲಂಗ್ಸಿನ ಮೇನ್ ಪಾರ್ಟು. ಆ ಮೇನ್ ಪಾರ್ಟ್ನಲ್ಲಿ ಏನಾಗುತ್ತಪ್ಪ ಅಂದರೆ ಗ್ಯಾಸು ಎಕ್ಸ್ಚೇಂಜ್ ಆಗುತ್ತೆ. ದಟ್ ಈಸ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಗೆಟ್ ಎಕ್ಸ್ಚೇಂಜ್. ಅದಕ್ಕೆ ಅದು ಥಿನ್ ಆಗಿರಬೇಕು, ಡೆಲಿಕೇಟ್ ಆಗಿರಬೇಕು. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ 28th ಕ್ವಶನ್. ನಾವು ಲೆಟ್ ಅಸ್ ಮೂವ್ ಫಾರ್ 29th ಕ್ವಶನ್. ಸೊ 29th ಕ್ವಶನ್ಗೆ ನಾವೀಗ ಆನ್ಸರ್ ಮಾಡೋಣ. 29th ಕ್ವಶನ್ ಹೀಗಿದೆ. ನೇಮ್ ದ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ ದಟ್ ಆರ್ ಟ್ರಾನ್ಸ್ಪೋರ್ಟೆಡ್ ಬೈ ಫ್ಲೋಯಮ್ ಟಿಶ್ಯೂ. ಸೊ ಫ್ಲೋಯಮ್ ಟಿಶ್ಯೂ ಟ್ರಾನ್ಸ್ಪೋರ್ಟ್ ಮಾಡುವಂತಹ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ ಯಾವುದು ಅಂತ ಕೇಳಿದ್ದಾನೆ. ನೋಡಿ, ಪ್ಲಾಂಟ್ನಲ್ಲಿ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ ಅಂತ ಬಂದಾಗ ಅದನ್ನು ನಾವು ಸುಕ್ರೋಸ್ ಅಂತ ಕರಿತೀವಿ. ಸೊ ಸುಕ್ರೋಸ್ ಈಸ್ ದ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ ದಟ್ ಆರ್ ಟ್ರಾನ್ಸ್ಪೋರ್ಟೆಡ್ ಬೈ ಫ್ಲೋಯಮ್ ಟಿಶ್ಯೂ. ಸೊ ಆನ್ಸರ್ ಈಸ್ ಸುಕ್ರೋಸ್. ದೆನ್ ಕಮಿಂಗ್ ಟು 30th ಕ್ವಶನ್. ಸೊ 30th ಕ್ವಶನ್ ಹೀಗಿದೆ. ನೇಮ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ ದಟ್ ಸೆಕ್ರೀಟ್ಸ್ ಎ ಹಾರ್ಮೋನ್ ಟು ರೆಗ್ಯುಲೇಟ್ ಬ್ಲಡ್ ಶುಗರ್ ಲೆವೆಲ್. ಸೊ ಯಾವ ಎಂಡೋಕ್ರೈನ್ ಗ್ಲ್ಯಾಂಡು ಬ್ಲಡ್ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಮಾಡೋಣ. ದಟ್ ಈಸ್ ಪ್ಯಾಂಕ್ರಿಯಾಸ್. ನೋಡಿ, ಈ ಪ್ಯಾಂಕ್ರಿಯಾಸ್ನ ನಾವು ಮಿಕ್ಸ್ಡ್ ಗ್ಲ್ಯಾಂಡ್ ಅಂತಲೂ ಕರಿತೀವಿ. ಬಿಕಾಸ್ ಪ್ಯಾಂಕ್ರಿಯಾಸ್ ವಿಲ್ ಸೆಕ್ರೀಟ್ ಜ್ಯೂಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಇಟ್ ಆಲ್ಸೋ ಸೆಕ್ರೀಟ್ ಎ ಹಾರ್ಮೋನ್ ಇನ್ಸುಲಿನ್. ಅದರಿಂದ ಇದನ್ನು ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಎಂಡೋಕ್ರೈನ್, ಪ್ಯಾಂಕ್ರಿಯಾಸ್ ಇಸ್ ಎಂಡೋಕ್ರೈನ್ ಆಸ್ ವೆಲ್ ಆಸ್ ಎಕ್ಸೋಕ್ರೈನ್, ಎರಡೂ ಕೂಡ ಆಗಿರುತ್ತೆ. ಇನ್ನು ಲೆಟ್ ಅಸ್ ಮೂವ್ ಫಾರ್ 31st ಕ್ವಶನ್. ಸೊ 31ನೇ ಕ್ವಶನ್ ನೋಡೋಣ. ಸೊ 31ನೇ ಕ್ವಶನ್ ಹೀಗಿದೆ. ಸೆಕ್ಷುಯಲ್ ರಿಪ್ರೊಡಕ್ಷನ್ ಇಸ್ ದ ಬೇಸಿಸ್ ಫಾರ್ ಆರ್ಗ್ಯಾನಿಕ್ ಎವಲ್ಯೂಷನ್. ಅವು ಅಂತ ಕೇಳಿದ್ದಾನೆ. ಯಾಕೆಂದರೆ ಸೆಕ್ಷುಯಲ್ ರಿಪ್ರೊಡಕ್ಷನ್ ನಡೆದಾಗ ಮೇಯ್ನ್ ಏನಾಗುತ್ತಪ್ಪ ಅಂದರೆ ವೇರಿಯೇಷನ್ ಉಂಟಾಗುತ್ತೆ. ಯಾಕೆಂದರೆ ಎವಲ್ಯೂಷನ್ ಆಗಬೇಕು ಅಂದರೆ ವೇರಿಯೇಷನ್ನೇ ಉಂಟಾಗಬೇಕು. ಆದ್ದರಿಂದ 31st ಕ್ವಶನ್ಗೆ, ಸೊ ವಾಟ್ ಈಸ್ ದ ಕ್ವಶನ್? ಸೆಕ್ಷುಯಲ್ ರಿಪ್ರೊಡಕ್ಷನ್ ಇಸ್ ದ ಬೇಸಿಸ್ ಫಾರ್ ಆರ್ಗ್ಯಾನಿಕ್ ಎವಲ್ಯೂಷನ್. ಎವಲ್ಯೂಷನ್ ಆಗಿದೆ ಅಂದರೆ ವೇರಿಯೇಷನ್ ಉಂಟಾಗಿದೆ ಅಂತ. ಸೊ ಅದಕ್ಕೆ ಆನ್ಸರ್ ವೇರಿಯೇಷನ್ ಅಂತ ಬರೀಬೇಕು. ಸೊ ಇದಾದಮೇಲೆ ಲೆಟ್ ಅಸ್ ಮೂವ್ ಫಾರ್ 32nd ಕ್ವಶನ್. ಸೊ 32nd ಕ್ವಶನ್ ಏನಿದೆ? ಡ್ರಾ ಎ ಡಯಾಗ್ರಾಮ್ ಟು ಶೋ ದ ಜರ್ಮಿನೇಷನ್ ಆಫ್ ಪೋಲನ್ ಗ್ರೈನ್ಸ್ ಆನ್ ಸ್ಟಿಗ್ಮಾ ಅಂಡ್ ಲೇಬಲ್ ದ ಮೇಲ್ ಗ್ಯಾಮೆಟ್ಸ್ ಅಂತ ಇದೆ. ಸೊ ಇದಕ್ಕೆ ನಾವು ಡಯಾಗ್ರಾಮ್ ಬರೀಬೇಕು. ಸೊ ಯಾವ ಡಯಾಗ್ರಾಮ್ ಬರೀಬೇಕು ಅನ್ನೋದೊಂದ್ಸಲಿ ನೋಡೋಣ. ನೋಡಿ, ಇದೇ ಡಯಾಗ್ರಾಮ್ನ ನೀವು ಬರೀಬೇಕು. ಇಲ್ಲಿ ಅವನೇನು ಕೇಳಿಯಾನೆ? ಮೇಲ್ ಪಾರ್ಟ್ ಕೇಳಿಯಾನೆ. ನೀವು ಮೇಲ್ ಪಾರ್ಟ್ ಅಂದರೆ ಇದನ್ನು ತೋರಿಸ್ಬೇಕು. ಯಾವುದೋ? ದಟ್ ಈಸ್ ಪೋಲನ್ ಗ್ರೈನ್ ತೋರಿಸ್ಬೇಕು. ಪೋಲನ್ ಗ್ರೈನ್ ಈಸ್ ದ ಮೇಲ್ ಜರ್ಮ್ ಸೆಲ್. ಇದನ್ನು ನೀವು ಅಲ್ಲಿ ಲೇಬಲ್ ಮಾಡಬೇಕು.
So this is the diagram you have to answer for, that is 32nd question. ಸೊ 32ನೇ ಕ್ವಶನ್ಗೆ ನೀವು ಇದನ್ನು ಆನ್ಸರ್ ಮಾಡಬೇಕು. ಸೊ ಯು ಹ್ಯಾವ್ ಟು ರೈಟ್ ದ ಡಯಾಗ್ರಾಮ್. ನೆಕ್ಸ್ಟು ಲೆಟ್ ಅಸ್ ಗೋ ಫಾರ್ 33rd ಕ್ವಶನ್. ಸೊ 33ನೇ ಕ್ವಶನ್ಗೆ ಹೋಗೋಣ. ಸೊ 33ನೇ ಕ್ವಶನ್ ಏನಿದೆ ನೋಡೋಣ. ದ ಕನ್ಸ್ಟ್ರಕ್ಷನ್ ಆಫ್ ಲಾರ್ಜ್ ಡ್ಯಾಮ್ಸ್ leads to social and environmental problem. List 2 problems of each category. ಎರಡು ಕೆಟಗರಿದು ನಾವು ಈಗ ಪ್ರಾಬ್ಲಮ್ಸನ್ನ ಲಿಸ್ಟ್ ಮಾಡಬೇಕು. ಒಂದು ಸೋಷಿಯಲ್ ಪ್ರಾಬ್ಲಮ್ಮು, ಇನ್ನೊಂದು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಮು. ಸೊ ಎರಡನ್ನೂ ನಾವೀಗ ಲಿಸ್ಟ್ ಮಾಡ್ತಾ ಹೋಗೋಣ. ಮೊದಲನೇದು ಐ ವಿಲ್ ಲಿಸ್ಟ್, ಇದು ಡಯಾಗ್ರಾಮ್. 32nd ಈಸ್ ಡಯಾಗ್ರಾಮ್. ನಾವು ಲೆಟ್ ಅಸ್ ಮೂವ್ ಫಾರ್ 33rd ಕ್ವಶನ್. ಇಲ್ಲಿ ಏನು ಕೇಳಿಯೇನೆ, ಮೊದಲು ನಾನು ಸೋಷಿಯಲ್ ಪ್ರಾಬ್ಲಮ್ನ ಲಿಸ್ಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಬಂದಾಗ ಸೋಷಿಯಲ್ ಪ್ರಾಬ್ಲಮ್ನ ನಾವು ಹೇಳಬೇಕಾದ್ರೆ ಅದನ್ನು ಈಗ ಹೇಳ್ಕೊಳ್ಳೋಣ. ಸೊ ಸೋಷಿಯಲ್ ಪ್ರಾಬ್ಲಮ್ನಲ್ಲಿ ನಾನು ಎರಡನ್ನ ಲಿಸ್ಟ್ ಮಾಡೋದಾದ್ರೆ ಈಗ ಮಾಡ್ತೀನಿ. ಒಂದು ರಿಹ್ಯಾಬಿಟೇಷನ್ ಪ್ರಾಬ್ಲಮ್, ಒಂದು ರಿಹ್ಯಾಬಿಟೇಷನ್ ಅಂದ್ರೆ ಏನೋ, ಸೊ ಪುನರ್ವಸತಿ ಅಂತ ಅಂದರೆ ಅರ್ಥ. ಈಗ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅಲ್ಲಿ ಎಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವೋ ಅಲ್ಲಿ ಜನಗಳು ವಾಸ ಮಾಡ್ತಾ ಇದ್ರೆ ಆ ಜನಗಳನ್ನು ಬೇರೆ ಕಡೆಗೆ ನಾವು ಸ್ಥಳಾಂತರ ಮಾಡಬೇಕು. ವಿ ಹ್ಯಾವ್ ಟು ಮೇಕ್ ದಟ್ ಪೀಪಲ್ ಟು ಮೂವ್ ಫ್ರಮ್ ದಟ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅವರು ಇನ್ಯಾವುದೋ ಪ್ಲೇಸ್ಗೆ ಹೋದಾಗ ಅಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಗ್ದಲೇನೂ ಇರ್ಬೋದು, ಆ ಪ್ಲೇಸ್ ಅವ್ರಿಗೆ ಕನ್ವೀನಿಯಂಟ್ ಇಲ್ದಲೂ ಇರ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ರಿಹ್ಯಾಬಿಟೇಷನ್ ಪ್ರಾಬ್ಲಮ್. ಒಂದು. ಎರಡನೇದು, ಸೊ ಅಲ್ಲಿ ಎಷ್ಟೊಂದು ಅನಿಮಲ್ಸ್ಗಳು ಅಲ್ಲಿ ಬದುಕ್ತಾ ಇರ್ತವೆ. ದ ಅನಿಮಲ್ಸ್ ವಿಲ್ ಲೂಸಸ್ ದೇರ್ ಹ್ಯಾಬಿಟೇಟ್. ಸೊ ಪ್ರಾಣಿ ಪಕ್ಷಿಗಳಿಗೆ ಅವುಗಳ ವಾಸಸ್ಥಾನ ಅಂದರೆ ಹ್ಯಾಬಿಟೇಟ್ ಕಳ್ಕೊತಾವೆ. ಸೊ ದೀಸ್ ಆರ್ ದ 2 ಸೋಷಿಯಲ್ ಪ್ರಾಬ್ಲಮ್. ಇನ್ನಿದಾದಮೇಲೆ ನಾವು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಗೆ ಬರೋಣ. ಸೊ ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಗೆ ಬಂತು ಅಂದರೆ, ಸೊ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ನ ನಾವು ಹೇಳೋದಾದ್ರೆ ಮೊದಲನೇದಕ್ಕೆ ಬರೋಣ. ಸೊ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ನ ನಾವು ಹೀಗೆ ಹೇಳ್ತಾ ಹೋಗೋಣ. ನೋಡಿ, ಇದನ್ನ ರಿಹ್ಯಾಬಿಲಿಯೇಷನ್ ಅಂತ ಕರೆಯೋಣ. ರಿಹ್ಯಾಬಿಲಿಯೇಷನ್. ಸೊ ಒಂದು ರಿಹ್ಯಾಬಿಲಿಯೇಷನ್ ಉಂಟಾಗುತ್ತೆ. ಸೊ ರಿಹ್ಯಾಬಿಲಿಯೇಷನ್ ಅಂದರೆ that is the people, they have to displace from what they are living and they have to move to another place. They may get adjust or they may not get adjust. ಅದನ್ನ ರಿಹ್ಯಾಬಿಲಿಯೇಷನ್ ಅಂತ ಕರಿತೀವಿ. ರಿಹ್ಯಾಬಿಲಿಯೇಷನ್ ಒಂದು. ದ ಅನಿಮಲ್ಸ್ ವಿಲ್ ಲೂಸಸ್ ದೇರ್ ಹ್ಯಾಬಿಟೇಟ್ ಕೂಡ ಎರಡು. ಇನ್ನು ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಗೆ ಬಂದರೆ, ಸೊ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಮು ಇಟ್ ಲೀಡ್ಸ್ ಟು ಡಿಫಾರೆಸ್ಟ್ರೇಷನ್. ಸೊ ಒಂದು ಮರಗಿಡಗಳನ್ನೆಲ್ಲ ಕಡಿಬೇಕಾಗುತ್ತೆ. ಇಟ್ ಲೀಡ್ಸ್ ಟು ಡಿಫಾರೆಸ್ಟ್ರೇಷನ್. ಇನ್ನು ಮುಖ್ಯವಾಗಿ ಎರಡನೇದೇನಪ್ಪ ಅಂದರೆ ಲಾಸ್ ಆಫ್ ಬಯೋಡೈವರ್ಸಿಟಿ, ಆರ್ ವಿ ಕಾಲ್ ಇಟ್ ಆಸ್ ಲಾಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ಇಟ್ ಲೀಡ್ಸ್ ಟು ಲಾಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ದೀಸ್ ಆರ್ ದ 2 main environmental problems. So what are the social problems? It may leads to rehabilitation problem ಒಂದು. ಎರಡನೇದು ಅನಿಮಲ್ಸ್ ವಿಲ್ ಲೂಸಸ್ ದೇರ್ ಹ್ಯಾಬಿಟೇಟ್. ದೆನ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಬಂದರೆ ಇಟ್ ಲೀಡ್ಸ್ ಟು ಡಿಫಾರೆಸ್ಟ್ರೇಷನ್ ಆ್ಯಂಡ್ ಲಾಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ದೀಸ್ ಆರ್ ದ ಮೇನ್ 2 problems of social. These are the two social problems and these are the 2 environmental problems. ಸೊ ಇವೆರಡನ್ನ ನೀವು ಬರೆಯೋದು ಕಲಿಬೇಕು. ಒಂದು ರಿಹ್ಯಾಬಿಲಿಯೇಷನ್, ಎರಡನೇದು ಅನಿಮಲ್ ವಿತ್ ಲೂಸಸ್ ದೇರ್ ಹ್ಯಾಬಿಟೇಟ್. ದೆನ್ ಸೆಕೆಂಡ್ ಒನ್ ಇಟ್ ಲೀಡ್ಸ್ ಟು ಡಿಫಾರೆಸ್ಟ್ರೇಷನ್, ಬಿಕಾಸ್ ಡ್ಯಾಮ್ನ ಕಟ್ಟಬೇಕು ಅಂದರೆ ಮರಗಿಡಗಳನ್ನೆಲ್ಲ ನಾವು ಕಡಿಬೇಕಾಗುತ್ತೆ. ಇಟ್ ಲೀಡ್ಸ್ ಟು ಡಿಫಾರೆಸ್ಟ್ರೇಷನ್. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಲಾಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ಇದನ್ನು ನೀವು ಇಲ್ಲಿ ಜ್ಞಾಪಕ ಇಟ್ಕೋಬೇಕು. ಸೊ ಇದಾದಮೇಲೆ ಲೆಟ್ ಅಸ್ ಮೂವ್ ಫಾರ್ 34th ಕ್ವಶನ್. ಸೊ 34ನೇ ಕ್ವಶನ್ಗೆ ನಾವು ಹೋಗೋಣ ಬಯಾಲಜಿನಲ್ಲಿ. ಸೊ 34ನೇ ಕ್ವಶನ್ ಹೀಗಿದೆ. ಅದರೊಳಗಡೆ ಏನು ಕೇಳಿದ್ದಾನೆ ಅಂದರೆ, ಸೊ ಇಲ್ಲ, ಇನ್ನೊಂದು 33ನಲ್ಲೇ ಇನ್ನೊಂದು ಆಪ್ಷನ್ ಇದೆ. ನಾವು ಆಪ್ಷನ್ ನೋಡೋಣ. ವಾಟ್ ಈಸ್ ಫುಡ್ ಚೈನ್? ರೈಟ್ ಎ ಫುಡ್ ಚೈನ್ ಇನ್ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಅಂತ ಕೇಳಿದ್ದೇನೆ. ಸೊ ಫುಡ್ ಚೈನ್ ಅಂದರೆ ಏನು ಅದನ್ನು ನೋಡ್ತಾ ಹೋಗೋಣ.
ಮೊದಲು. ಅದೇ ಥರ ಒಂದು ಗ್ರಾಸ್ಲ್ಯಾಂಡ್ ಫುಡ್ ಚೈನ್ ಗ್ರಾಸ್ಲ್ಯಾಂಡ್ ಫುಡ್ ಚೈನ್ನ ಬರೀಬೇಕು. ಸೊ ಈಚ್ ಲೆವೆಲ್, ಸಾರಿ ಫುಡ್ ಚೈನ್ ಅಂತ ಕೇಳಿ ಏನಲ್ವಾ. ಸೊ ಈಗ ಬರೆಯೋಣ. ಒನ್ ಆರ್ಗ್ಯಾನಿಸಮ್ will eat another organism. One organism will eat another organism and the energy get transferred from one organism to another. This is called food chain. So what is food chain? One organism will eat another organism and the energy get transferred from one organism to another. This is called food chain. Now we have to write a grassland food chain ecosystem. So grassland bariyadadre, so grasshopper, first grass is eaten by grasshopper. Grasshopper is eaten by frog. Frog is eaten by snake and snake is eaten by eagle. So this is a grassland food chain. Grass is eaten by grasshopper. Grasshopper is eaten by frog. Frog is eaten by snake and snake is eaten by eagle. So this is called as the grassland food chain in grassland ecosystem. Now let us go for the next 34th question. So now let us make a list of 4 practices which helps in the conservation of environment. So the first factor, the first practice is, so ಮೊದಲನೇ practice na ನೋಡೋಣ, that is, so avoid deforestation and encourage afforestation. ಮರ ಕಡಿಯೋದನ್ನು ನಿಲ್ಲಿಸಬೇಕು, ಹೆಚ್ಚು ಗಿಡ ಮರಗಳನ್ನು ನೆಡಬೇಕು. ಒಂದು. ಎರಡನೇದು ಯೂಸ್ ಆಫ್ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ. ಸೊ ಯೂಸ್ ಆಫ್ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ, that is alternate source of energy such as, so navalli we can use alternate source of energy, solar energy, wind energy, tidal energy, nuclear energy. So like this we can use alternate source of energy. And the third one is, so adopting rainwater harvesting. So rainwater harvesting, so ಮಳೆ ನೀರನ್ನು ಸ್ಟಾಕ್ ಮಾಡ್ಕೊಳ್ಳೋದು, ಬೇಕಾಗೋದನ್ನು ಯೂಸ್ ಮಾಡೋದು. ಸೊ ಇದರಿಂದ ವಾಟರ್ನ ನಾವು ಕನ್ಸರ್ವ್ ಮಾಡ್ಬೋದು. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೋಬೋದು. ಅದರಿಂದ ಬಿಟ್ಟರೆ, ಸೊ ಬೈ ಫಾಲೋಯಿಂಗ್ 5 R's, 5 Rಗಳನ್ನು ಫಾಲೋ ಮಾಡೋ ಮೂಲಕ ರೆಡ್ಯೂಸ್, ರೀಯೂಸ್, repurpose, refuse and recycle. ಈ 5 R'ಗಳನ್ನು ಫಾಲೋ ಮಾಡೋದು, 1 2 3 4 5 R'ಗಳನ್ನು ಫಾಲೋ ಮಾಡೋ ಮೂಲಕ we can save our environment. So this is about the 34th question. ಇದೇ 34th question ಅಲ್ಲಿ ಸೊ ನಾವು ಇನ್ನೊಂದು ಆಪ್ಷನ್ ಕ್ವಶನ್ ಇದೆ. ಸೊ ಆ 6 ಕ್ವಶನ್ ನೋಡ್ತಾ ಹೋಗೋಣ. ಸೊ ಅಲ್ಲಿ ಕ್ವಶನ್ ಕೇಳಿದ್ದಾನೆ ಏನಂತ, ಕ್ಲಾಸಿಫೈ ದ ಫಾಲೋಯಿಂಗ್ ಇಕೋಸಿಸ್ಟಮ್ ಇಂಟು ನ್ಯಾಚುರಲ್ ಅಂಡ್ ಆರ್ಟಿಫಿಷಿಯಲ್ ಅಂತ ಕೇಳಿದ್ದಾನೆ. ಸೊ ನ್ಯಾಚುರಲ್ ಯಾವ್ಯಾವ್ದಿದೆ ಅಂತ ನೋಡ್ಕೊಂಡು ಹೋಗೋಣ. ಸೊ ನ್ಯಾಚುರಲ್ ಅಂತ ಬಂದಾಗ, ಸೊ ಫಾರೆಸ್ಟ್ ಇಕೋಸಿಸ್ಟಮ್ ಇಟ್ ಈಸ್ ನ್ಯಾಚುರಲ್, ಅಕ್ವೇರಿಯಂ ಇಟ್ ಈಸ್ ಆರ್ಟಿಫಿಷಿಯಲ್, ಮರೈನ್ ಇಟ್ ಈಸ್ ನ್ಯಾಚುರಲ್, ಕ್ರಾಪ್ಲ್ಯಾಂಡ್ ಇಟ್ ಈಸ್ ಆರ್ಟಿಫಿಷಿಯಲ್. ಫಾರೆಸ್ಟು ಮತ್ತು ಮರೈನು ನ್ಯಾಚುರಲ್ ಆದರೆ ಅಕ್ವೇರಿಯಂ ಮತ್ತು ಕ್ರಾಪ್ಲ್ಯಾಂಡು ಎರಡು ಕೂಡ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಆಪ್ಷನಲ್ ಕ್ವಶನ್.
ನೆಕ್ಸ್ಟ್ 35th ಕ್ವಶನ್ಗೆ ಬರೋಣ. ಸೊ ಇಲ್ಲಿ ಕ್ವಶನ್ ಕೇಳಿಯೇನೆ, ಡ್ರಾ ಎ ಡಯಾಗ್ರಾಮ್ ಟು ಶೋ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್ ಆ್ಯಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. ಒಂದು ಪಿಟ್ಯೂಟರಿ ಗ್ಲ್ಯಾಂಡನ್ನು ಬರೀಬೇಕು, ಇನ್ನೊಂದು ಪಾರ್ಟ್ನ ಲೇಬಲ್ ಮಾಡಬೇಕು, ಇನ್ನೊಂದು ಸೆರಿಬ್ಯುಲಮ್ನ ಲೇಬಲ್ ಮಾಡಬೇಕು. ಸೊ ಯಾವ ಡಯಾಗ್ರಾಮು ಅನ್ನೋದನ್ನ, ಬ್ರೈನ್ನ ಡಯಾಗ್ರಾಮ್ನಲ್ಲಿ ಎಲ್ಲಿ ಬರುತ್ತೆ ಪಿಟ್ಯೂಟರಿ ಗ್ಲ್ಯಾಂಡು, ಎಲ್ಲಿ ಸೆರಿಬ್ಯುಲಮ್ ಬರುತ್ತೆ ಅನ್ನೋದನ್ನ ಒಂದ್ಸಲಿ ನೋಡೋಣ. ನೋಡಿ ಅಲ್ಲಿ ಅವ್ರು ಕೇಳಿರೋದು ಪಿಟ್ಯೂಟರಿ ಗ್ಲ್ಯಾಂಡ್. ನೋಡಿ ಪಿಟ್ಯೂಟರಿ ಗ್ಲ್ಯಾಂಡ್ ಇದು, ದಿಸ್ ಈಸ್ ದ ಪಿಟ್ಯೂಟರಿ ಗ್ಲ್ಯಾಂಡ್. ಇಟ್ ಈಸ್ ಲೈಕ್ ಎ ಒಂದು ಬಟಾಣಿ ಕಾಳು ಎಷ್ಟಿರುತ್ತೋ ಅಷ್ಟು ದಪ್ಪ ಇರುತ್ತೆ ಇದು ಪಿಟ್ಯೂಟರಿ ಗ್ಲ್ಯಾಂಡ್. ಇನ್ನೊಂದು ಅವನು ಎರಡನೇದು ಕೇಳಿರೋದು ಸೆರಿಬ್ಯುಲಮ್. ನೋಡಿ ಇಲ್ಲಿ ಬರುತ್ತೆ, ದಿಸ್ ಈಸ್ ದ ಸೆರಿಬ್ಯುಲಮ್ ಪಾರ್ಟ್, ದಟ್ ಈಸ್ ಹೈಂಡ್ ಬ್ರೈನ್. ಸೊ ಸೆರಿಬ್ಯುಲಮ್ ಇಲ್ಲಿ ಬರುತ್ತೆ. ಸೊ ಒಂದು ಪಿಟ್ಯೂಟರಿ ಗ್ಲ್ಯಾಂಡು, ಇದು ಪಿಟ್ಯೂಟರಿ ಗ್ಲ್ಯಾಂಡು, ಇದು ಸೆರಿಬ್ಯುಲಮ್. ಸೊ ದೀಸ್ ಆರ್ ದ ಟೂ ಪಾರ್ಟ್ಸ್ ದೇ ಟೋಲ್ಡ್ ಟು ಮೆನ್ಷನ್ ದೇರ್. Now let us answer for the 36th question. Give reason ಅಂತ ಕೊಟ್ಟಿಯೇನೆ. Sex of the child is determined by father ಅಂತ ಕೇಳಿಯೇನೆ. ಸೊ ಇದಕ್ಕೆ ನಾವೀಗ ಆನ್ಸರ್ ಮಾಡೋಣ. ಇದಕ್ಕೆ ಆನ್ಸರ್ ಮಾಡೋದಾದ್ರೆ ಈಗ ಆನ್ಸರ್ ಮಾಡೋಣ. ಬಿಕಾಸ್ fathers have heterozygous chromosomes. Because fathers have heterozygous chromosomes. ಫಾದರ್ನಲ್ಲಿ 23ನೇ ಪೇರು XY ಇರುತ್ತೆ, ಮದರ್ನಲ್ಲಿ ಯಾವಾಗಲೂ XX ಇರುತ್ತೆ. ಹಾಗಾದರೆ ಚೈಲ್ಡ್ ಅದು ಬಾಯೋ ಅಥವಾ ಗರ್ಲು ಅಂತ ಡಿಪೆಂಡ್ ಆಗೋದು, ಇಟ್ ಡಿಪೆಂಡ್ಸ್ ಅಪಾನ್ ದ ಕ್ರೋಮೋಸೋಮ್ಸ್ ಆಫ್ ಆರ್ ಜೀನ್ಸ್ ಆಫ್ ಫಾದರ್ ಅಥವಾ ಕ್ರೋಮೋಸೋಮ್ಸ್ ಆಫ್ ಫಾದರ್. ಸೊ ಫಾದರಿನ ಕ್ರೋಮೋಸೋಮ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾದರಿನ ಎಕ್ಸು ಮದರಿನ ಎಕ್ಸ್ ಆದರೆ ಗರ್ಲು, ಫಾದರಿನ ವೈ ಮದರಿನ ಎಕ್ಸ್ಗಾದರೆ ಇಟ್ ಈಸ್ ಬಾಯ್. ಸೊ ಬಿಕಾಸ್ ಫಾದರ್ ಹ್ಯಾವ್ heterozygous chromosomes. ಸೊ ಆನ್ಸರ್ ಈಸ್ ಬಿಕಾಸ್ ಫಾದರ್ಸ್ ಹ್ಯಾವ್ heterozygous chromosomes, the child, whether it is a boy or ಈಗೂ ಬರೀಬೋದು ಬೇಕಾರೆ, because the sex of the child depends on father's chromosomes. Father's chromosome. So ಫಾದರಿನ ಕ್ರೋಮೋಸೋಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವೆದರ್ ದ ಫಾದರ್ಸ್ ಕ್ರೋಮೋಸೋಮ್ ಇಸ್ ಎಕ್ಸ್ ಆರ್ ವೈ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾದರಿನ ಎಕ್ಸ್ ಕ್ರೋಮೋಸೋಮ್ ಆದರೆ ಗರ್ಲೆ, ಫಾದರಿನ ವೈ ಕ್ರೋಮೋಸೋಮ್ ಆದರೆ ಬಾಯಿ. ಸೊ ಅದರಿಂದ ಬೇಕಾದ್ರೆ ನೀವು ಇದು ಬರೀಬೋದು, ಬಿಕಾಸ್ ಫಾದರ್ಸ್ ಹ್ಯಾವ್ heterozygous chromosomes ಅಂತ ನಾವು ಬರೀಬೋದು, ಅಥವಾ ಬಿಕಾಸ್ ಸೆಕ್ಸ್ ಆಫ್ ದ ಚೈಲ್ಡ್ ಡಿಪೆಂಡ್ಸ್ ಅಪಾನ್ ಫಾದರ್ಸ್ ಕ್ರೋಮೋಸೋಮ್ಸ್. ಸೊ 1 ಮಾರ್ಕ್ಸ್ ಇರೋದ್ರಿಂದ ಸೊ ನಾವು ಇಷ್ಟನ್ನ ಆನ್ಸರ್ ಮಾಡ್ಬೋದು. ಇದು ಎ ಕ್ವಶನ್. ಇದರೊಳಗೆ ನಾವು ಬಿ ಕ್ವಶನ್ಗೆ ಬರೋಣ. ಸೊ ಬಿ ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ವಿಂಗ್ಸ್ ಆಫ್ ಬಟರ್ಫ್ಲೈ ಆ್ಯಂಡ್ ವಿಂಗ್ಸ್ ಆಫ್ ಬರ್ಡ್ ಆರ್ ಅನಾಲಗಸ್ ಅಂತ ಕೇಳಿದ್ದಾನೆ. ಸೊ ಯಾಕೆ ಅನಾಲಗಸ್ ಅಂತ ಬರೆಯೋದಾದರೆ ಹೀಗೆ ಬರೆಯೋಣ, ಬಿಕಾಸ್ ವಿಂಗ್ಸ್ ಆಫ್ ಬಟರ್ಫ್ಲೈ ಆ್ಯಂಡ್ ವಿಂಗ್ಸ್ ಆಫ್ ಬರ್ಡ್, ಸೊ ಎರಡೂ ಕೂಡ ಬಿಕಾಸ್ ದೇ ಹ್ಯಾವ್ different structure ಬಟ್ ಸೇಮ್ ಫಂಕ್ಷನ್. ಎರಡು ರೆಕ್ಕೆಗಳ ಕೆಲಸ ಹಾರೋದು. ಸೊ ಹಾಗಾದರೆ ಎರಡರ ರೆಕ್ಕೆ ಆ ಸಹಾಯದಿಂದ ಹಾರುತ್ತೆ, ಬಟ್ ಎರಡರ ಸ್ಟ್ರಕ್ಚರು ಬೇರೆ ಬೇರೆ. ಸೊ ಆನ್ಸರ್ ಬಿಕಾಸ್ ದೇ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್ ಬಟ್ ಸೇಮ್ ಫಂಕ್ಷನ್. ಫಂಕ್ಷನ್ನು ಸೇಮು, ಸ್ಟ್ರಕ್ಚರು ಬೇರೆ ಬೇರೆ. So this is the answer for B. Then coming to C question. Experiences of an individual during its lifetime cannot be passed on its progeny ಅಂತ ಇದೆ. ಸೊ ಇದಕ್ಕೆ ನೀವು ಆನ್ಸರ್ ಮಾಡೋದಾದರೆ ಸಿ ಕ್ವಶನ್ ಇಲ್ಲಿ ಬರೀಬೇಕು, ಬಿಕಾಸ್ ಇಟ್ ವಿಲ್ ನಾಟ್ ಇನ್ಕ್ಲೂಡ್ ಜೀನ್ಸ್ ಅಷ್ಟೇ. What is our answer for C question? In the C question you have to answer that because it will not, ಇದು ಅಕ್ವೈರ್ಡ್ ಟ್ರೈಟ್ ಆಗಿರೋದ್ರಿಂದ ಸೊ ಜೀನ್ನ ಮೂಲಕ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗೋದಿಲ್ಲ. ಆದ್ದರಿಂದ ಬಿಕಾಸ್ ಇಟ್ ವಿಲ್ ನಾಟ್ ಇನ್ಕ್ಲೂಡ್ ಜೀನ್ಸ್. ಸೊ ಇಷ್ಟನ್ನ 1 ಮಾರ್ಕ್ಸ್ಗೆ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ನಾವು ಅದರೊಳಗೆ 6 ಕ್ವಶನ್ ಕೇಳಿದ್ದಾನೆ, ಅದನ್ನು ಕೂಡ ಆನ್ಸರ್ ಮಾಡೋಣ. 4 limb of man
ಆ್ಯಂಡ್ ಫೋರ್ ಲಿಂಬ್ ಆಫ್ ಫ್ರಾಗ್ ಆರ್ ಹೋಮೋಲಗಸ್ ಆರ್ಗನ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡೋಣ. ಇದು ಆರ್ ಕ್ವಶನ್. ಸೊ ಮನುಷ್ಯನ ಲಿಂಬು ಮತ್ತು ಫ್ರಾಗಿನ ಲಿಂಬು ಹೋಮೋಲಗಸ್ ಆರ್ಗನ್ ಆಗಿದೆ. ಯಾಕೆ ಅಂತ ಕೇಳಿದ್ದಾನೆ. ಅದಕ್ಕೆ ಎ ಕ್ವಶನ್ಗೆ ಆನ್ಸರ್ ಮಾಡೋದಾದರೆ ಬಿಕಾಸ್ ದೇ ಹ್ಯಾವ್ ಸೇಮ್ ಸ್ಟ್ರಕ್ಚರ್, because they have same structure but different function. ಎರಡರ ಸ್ಟ್ರಕ್ಚರು ಒಂದೇ, ಆದರೆ ಎರಡರ ಫಂಕ್ಷನ್ ಸೊ ಬೇರೆ ಬೇರೆ. ಸೊ ವಾಟ್ ಈಸ್ ಅವರ್ ಆನ್ಸರ್? ಫೋರ್ limbs of human and limbs of frog are same, are homologous because both have the same structure but function is different. So this is the answer for A question. Now let us answer for B question. So B question ಏನಿದೆ ನೋಡೋಣ. B question ಹೀಗೆ ಕೊಟ್ಟಿದ್ದಾನೆ. ಸೊ ಬರ್ಡ್ಸ್ ಅಂಡ್ ರೆಪ್ಟೈಲ್ಸ್ ಆರ್ ಸೆಡ್ ಟು ಬಿ ಕ್ಲೋಸ್ ರಿಲೇಟಿವ್ಸ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ನಾವೀಗ ಆನ್ಸರ್ ಮಾಡಿ. ಸೊ ಆನ್ಸರ್ ಫಾರ್ ದಟ್ ಬಿ ಕ್ವಶನ್ ಏನಿದೆ, ದ ಬರ್ಡ್ಸ್ ಅಂಡ್ ರೆಪ್ಟೈಲ್ಸ್ ಆರ್ ಸೆಡ್ ಟು ಬಿ ಕ್ಲೋಸ್ ರಿಲೇಟಿವ್ಸ್ ಅಂತ ಇದೆ ಬಿಕಾಸ್ ದೇ ಶೇರ್ a common ancestors, because both of them they share a common ancestors. ಸೊ ಎರಡು ಒಂದೇ ಕಾಮನ್ ಆನ್ಸಿಸ್ಟರ್ಸ್ನ ಶೇರ್ ಮಾಡೋದ್ರಿಂದ ಸೊ ವಿ ಕ್ಯಾನ್ ಸೇ ದಟ್ ಬರ್ಡ್ಸ್ ಆ್ಯಂಡ್ ರೆಪ್ಟೈಲ್ಸ್ ಆರ್ ಸೆಡ್ ಟು ಬಿ ಕ್ಲೋಸ್ ರಿಲೇಟಿವ್ಸ್. ಸೊ ಇಷ್ಟನ್ನ ಒಂದು ಮಾರ್ಕ್ಸ್ಗಾದರೆ ಇಷ್ಟು ಬರೆದ್ರೆ ಸಾಕು. ಬೇಕಾದ್ರೆ ಇದಕ್ಕೆ ಈಗೂ ಬರೀಬೋದು, ಫೋರ್ limbs ಆಫ್ ಬರ್ಡ್ ಆ್ಯಂಡ್ ಫೋರ್ limbs ಆಫ್ ರೆಪ್ಟೈಲ್ಸ್ ಆರ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ದಟ್, ಅಥವಾ ಈಗೂ ಬರೀಬೋದು because both have homologous organs. homologous ಅಂದರೆ ಗೊತ್ತಲ್ವಾ, ಸೇಮ್ ಸ್ಟ್ರಕ್ಚರ್ ಡಿಫ್ರೆಂಟ್ ಫಂಕ್ಷನ್. ಬೇಕಾದ್ರೆ ಇದು ಬರೀಬೋದು ನೀವು, ಬಿಕಾಸ್ ಬೋತ್ ಹ್ಯಾವ್ homologous organs. ಸೊ ಆನ್ಸರ್ನ ನೀವು ಇದಕ್ಕೂ ಇದನ್ನು ಬರೀಬೋದು, ಬಿಕಾಸ್ ದೇ ಶೇರ್ ಎ ಕಾಮನ್ ಆನ್ಸಿಸ್ಟರ್ ಅಂತನಾದರೂ ಬರೀಬೋದು, ಬಿಕಾಸ್ ಬೋತ್ ಹ್ಯಾವ್ homologous organs. ಸೊ ಅದು ಕೂಡ ನೀವು ಇದಕ್ಕೆ ಬರೀಬೋದು. ಇನ್ನು ನೆಕ್ಸ್ಟು ನಾವು ಲೆಟ್ ಅಸ್ ಗೋ ಫಾರ್ ಸಿ ಕ್ವಶನ್. ಸೊ ಸಿ ಕ್ವಶನ್ ಏನಿದೆ ಅಂತ ನೋಡೋಣ. ಎ ಪ್ರಾಜೋನಿ ಫಾರ್ಮ್ಡ್ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್ ರಿಸೀವ್ಸ್ ಓನ್ಲಿ ಆಫ್ ದ ಅಮೌಂಟ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ದ ಪೇರೆಂಟ್ ಆರ್ಗ್ಯಾನಿಸಮ್ ಅಂತ ಕೇಳಿದ್ದಾನೆ. ಸೊ ಆಫ್ ಆಫ್ ದ ಗ್ಯಾಮೆಟ್ ಫಾರ್ಮೇಷನಲ್ಲಿ ಆಫ್ ಆಫ್ ದ ನಂಬರ್ ಇರ್ತದೆ. ಯಾಕೆ ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ನಾವೀಗ ಗಿವ್ ರೀಸನ್ನ ಕೊಡೋಣ. ಸೊ ವಾಟ್ ಈಸ್ ಅವರ್ ರೀಸನ್? ಸೊ ರೀಸನ್ ಕೊಡೋಣ. ಸೊ ಮತ್ತೊಮ್ಮೆ ಕ್ವಶನ್ ನೋಡ್ಕೊಳ್ಳೋಣ. ಸೊ ಏನಿದೆ, ಎ ಪ್ರಾಜೋನಿ ಫಾರ್ಮ್ಡ್ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್ ರಿಸೀವ್ ಓನ್ಲಿ ಎ ಆಫ್ ದ ಅಮೌಂಟ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ದ ಪೇರೆಂಟ್ ಆರ್ಗ್ಯಾನಿಸಮ್ಸ್ ಅಂತ ಇದೆ. ಸೊ ಇದಕ್ಕೆ ನಾವೀಗ ಆನ್ಸರ್ ಮಾಡೋಣ. ಸೊ ದಟ್ ಈಸ್ ಆನ್ಸರ್ ಈಸ್ because during the formation of gametes, because during the formation of gametes, so during the gamete formation it undergoes reductional division. So ಇದೆ ಇದಕ್ಕೆ ಆನ್ಸರ್. Because during the formation of gametes it undergoes reductional division. ಸೊ ರೆಡ್ಯೂಸ್ ಆಗುತ್ತೆ, ಅದಕ್ಕೆ ಅದನ್ನು ರಿಡಕ್ಷನಲ್ ಡಿವಿಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ 36th ಕ್ವಶನ್. ಸೊ ಎರಡು ಕ್ವಶನ್ ಇಂಟರ್ನಲ್ ಚಾಯ್ಸ್ ಇದೆ, ಅದಕ್ಕೂ ಎರಡಕ್ಕೂ ಕೂಡ ಆನ್ಸರ್ ಮಾಡಿದ್ದೀವಿ. ನಾವೀಗ ವಿ ಆರ್ ಗೋಯಿಂಗ್ ಫಾರ್ 37th ಕ್ವಶನ್ಗೆ ಹೋಗ್ತಾ ಇದ್ದೀವಿ. ಸೊ 37th ಕ್ವಶನ್ನಲ್ಲಿ ಈಗಿದೆ, ಕ್ವಶನ್ನ ಓದ್ಕೊಳ್ಳೋಣ ಒಂದ್ಸಲಿ. ಸೊ 37th ಕ್ವಶನ್, ರೈಟ್ 3 events which occur during the process of photosynthesis. ಸೊ ಫೋಟೋಸಿಂಥಸಿಸ್ನಲ್ಲಿ 3 ಇವೆಂಟ್ ನಡೆಯುತ್ತೆ. ಆ 3 ಇವೆಂಟ್ನು ನಾವೀಗ ಲಿಸ್ಟ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಆನ್ಸರ್ ಫಾರ್ ದ 37th ಕ್ವಶನ್. 3 ಇವೆಂಟ್ ಅಂತ ಹೇಳಿಯಾನೆ. ಈಗ ಮೊದಲನೇ ಇವೆಂಟ್ನ ಬರೆಯೋಣ. ದಟ್ ಈಸ್ ಅಬ್ಸಾರ್ಪ್ಷನ್ ಆಫ್, ಫಸ್ಟ್ ಒನ್ ಅಬ್ಸಾರ್ಪ್ಷನ್ ಆಫ್ sunlight energy, absorption of sunlight energy by chlorophyll. ಸೊ ಸನ್ಲೈಟನ್ನು ಯಾರು ಅಬ್ಸರ್ವ್ ಮಾಡ್ತಾ ಇದ್ದಾರೆ?
chlorophyll. So absorption of sunlight energy by chlorophyll is the first event. And the second event is conversion of ಏನು ಅಬ್ಸರ್ವ್ ಆಗಿದೆ ಲೈಟ್ ಎನರ್ಜಿ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಸೊ ಎರಡನೇ ಇವೆಂಟ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಒಂದು, ಅಂಡ್ ಸ್ಪ್ಲಿಟ್ಟಿಂಗ್ conversion of light energy into chemical energy and splitting of water molecules into hydrogen and oxygen. So this is the second event. First event absorption of sunlight energy by chlorophyll completed. ಎರಡನೇದು ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಅಂಡ್ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಇನ್ನು ಮೂರನೇ ಇವೆಂಟ್ಗೆ ಬರೋಣ. ದಟ್ ಈಸ್ ರಿಡಕ್ಷನ್ ಪ್ರೋಸೆಸ್ ವಿಲ್ ಟೇಕ್ಸ್ ಪ್ಲೇಸ್. ದಟ್ ಈಸ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. ಸೊ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು carbohydrates, that is formation of sucrose. So reduction of carbon dioxide to carbohydrates is the third event. ಸೊ ಈ ರೀತಿ ಮೂರು ಇವೆಂಟು. ಮೊದಲನೇದು ಕ್ಲೋರೋಫಿಲ್ ಸನ್ಲೈಟ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಎರಡನೇದು ಆ ಸನ್ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ವಾಟರ್ ಸ್ಪ್ಲಿಟ್ ಆಗುತ್ತೆ ಏನಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್. ಇನ್ನು ಮೂರನೇ ಇವೆಂಟ್ನಲ್ಲಿ ಸೊ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. So these are the three events that takes place in process of photosynthesis. Now let us answer for the last main of biology part, that is the 38th question. So what is the 38th question? 38th question ಅನ್ನೋಣ ಏನೇನು ಕೊಟ್ಟಿದ್ದಾನೆ ಅಂತ. ಮೊದಲನೇದು in the given figure name the parts A B C D. ಸೊ ಇಲ್ಲಿ ಕೊಟ್ಟಿರೋಂಥ ಫಿಗರ್ನಲ್ಲಿ ದಿಸ್ ಈಸ್ ಎ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಸೊ ಅದರೊಳಗಡೆ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾನೆ. ಲಿಸ್ಟ್ ಮಾಡೋಣ. ಎ ಫ್ಯಾಲೋಪಿಯನ್ ಟ್ಯೂಬ್ ಆರ್ ಓವಿಡಕ್ಟ್, ಬಿ ಓವರಿ, ಸಿ ಏನು ಕೊಟ್ಟಿದ್ದಾನೆ ಇದು ಯೂಟರಸ್, ಇನ್ನು ಡಿ ಬಂದರೆ ವಜೀನಾ. ಸೊ ದೀಸ್ ಆರ್ ದ 4 ಪಾರ್ಟ್ಸ್ ದಟ್ ಯು ಹ್ಯಾವ್ ಟು ಮೆನ್ಷನ್ ಇಯರ್. ಸೊ ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗೋಣ. ಸೊ ಎ ಪಾರ್ಟ್. ಸೊ ಎ ಏನು? ಸೊ ಎ ಈಸ್ ಫ್ಯಾಲೋಪಿಯನ್ ಟ್ಯೂಬ್. A is fallopian tube or you can call it as oviduct. ಎರಡು ಒಂದೇ, ಫ್ಯಾಲೋಪಿಯನ್ ಟ್ಯೂಬ್ ಅಂದ್ರೂ ಒಂದೇ, ಓವಿಡಕ್ಟ್ ಅಂದ್ರೂ ಒಂದೇ. ಇದು ಎ ಮೆನ್ಷನ್ ಆಗುತ್ತೆ. ಸೊ ವಾಟ್ ಈಸ್ ದ ಬಿ ಪಾರ್ಟ್? ಬಿ ಪಾರ್ಟ್ ಈಸ್ ಕಾಲ್ಡ್ ಓವರಿ. ಇನ್ನು ಸಿ ಪಾರ್ಟ್ಗೆ ಬರೋಣ. ಸಿ ಪಾರ್ಟ್ ಈಸ್ ಕಾಲ್ಡ್ ಯೂಟರಸ್ and the D part is called as vagina. So these are the 4 parts. ಇನ್ನು ಅದರೊಳಗಡೆ ಇನ್ನೊಂದು ಸಬ್ ಕ್ವಶನ್ ಕೇಳಿದ್ದಾನೆ, ಅದನ್ನು ನಾವೀಗ ಮೆನ್ಷನ್ ಮಾಡ್ತಾ ಹೋಗೋಣ. ನೇಮ್ ದ ಪಾರ್ಟ್ಸ್ ಅಸೋಸಿಯೇಟೆಡ್ ವಿತ್. ಯಾವ ಪಾರ್ಟ್ ಇದಕ್ಕೆ ಅಸೋಸಿಯೇಟ್ ಆಗಿದೆ ಅಂತ ಕೇಳಿದ್ದಾನೆ. ಅದಕ್ಕೆ ನಾವೀಗ ಬರೆಯೋದಾದರೆ ಫರ್ಟಿಲೈಸೇಷನ್, ಪ್ರೊಡಕ್ಷನ್ ಆಫ್ ಎಗ್, ಸೈಟ್ ಆಫ್ ಇಂಪ್ಲಾಂಟೇಷನ್, ಎಂಟ್ರಿ ಆಫ್ ಸ್ಪರ್ಮ್ಸ್ ಅಂತ ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ನಾವು ಹೀಗೆ ನೋಡೋದಾದರೆ ಸೊ ಫರ್ಟಿಲೈಸೇಷನ್ ಅಂತ ಇದೆ. ಸೊ ಫರ್ಟಿಲೈಸೇಷನ್ ನಡೆಯೋ ಭಾಗ ದಟ್ ಈಸ್ ಫ್ಯಾಲೋಪಿಯನ್ ಟ್ಯೂಬ್. ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ಫರ್ಟಿಲೈಸೇಷನ್ ದಟ್ ಈಸ್ ಫಾರ್ಮೇಷನ್ ಆಫ್ ದ ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದಟ್ ಈಸ್ ವಾಟ್ ವಿ ಕಾಲ್ ಓವಿಡಕ್ಟ್ ಆರ್ ಫ್ಯಾಲೋಪಿಯನ್ ಟ್ಯೂಬ್. ಎಗ್ ಪ್ರೊಡಕ್ಷನ್ ಓವರಿ, ಸೈಟ್ ಆಫ್ ಇಂಪ್ಲಾಂಟೇಷನ್ ಯೂಟರಸ್, ಎಂಟ್ರಿ ಆಫ್ ಸ್ಪರ್ಮ್ಸ್ ದಟ್ ಈಸ್ ಕಾಲ್ಡ್ ಆಸ್ ವಜೀನಾ. ಸೊ ಈಗ ನಾವೇನು ಬರೆದ್ವೋ ಅದೇ ಬರಿಬೇಕಿಲ್ಲಿ. ಸೊ ಅದರೊಳಗೆ ಮೊದಲನೇದಕ್ಕೆ ಆನ್ಸರ್ ಮಾಡೋಣ. ಫರ್ಟಿಲೈಸೇಷನ್ ಕೇಳಿದ್ದಾನೆ. ವೇರ್ ದ ಫರ್ಟಿಲೈಸೇಷನ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಫರ್ಟಿಲೈಸೇಷನ್ ಆಗೋ ಪಾರ್ಟ್ ಯಾವುದು ಅಂತ ಕೇಳಿದ್ದಾನೆ. ದಟ್ ಈಸ್ ಫ್ಯಾಲೋಪಿಯನ್ ಟ್ಯೂಬ್. ಸೊ ವೇರ್ ದ ಫರ್ಟಿಲೈಸೇಷನ್ ವಿಲ್ ಟೇಕ್ಸ್ ಪ್ಲೇಸ್, ಫರ್ಟಿಲೈಸೇಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಫ್ಯಾಲೋಪಿಯನ್ ಟ್ಯೂಬ್. ಇನ್ನು ಎರಡನೇದಕ್ಕೆ ಬರೋಣ. ದಟ್ ವಿ ಕಾಲ್ ಇಟ್ ಆಸ್ ಪ್ರೊಡಕ್ಷನ್ ಆಫ್ ಎಗ್. ಸೊ ಎಗ್ ಪ್ರೊಡಕ್ಷನ್ ಕೇಳಿದ್ದಾನೆ. ಸೊ ಪ್ರೊಡಕ್ಷನ್ ಆಫ್ ಎಗ್ಗಿಗೆ ಬಂದರೆ ಸೊ ಎಗ್ ಈಸ್ ಫಾರ್ಮ್ಡ್ ಇನ್ ಓವರಿ.
ಇನ್ನು ಮೂರನೇದಕ್ಕೆ ಬರೋಣ, ದಟ್ ಈಸ್ ಕಾಲ್ಡ್ ಆಸ್ ಸೈಟ್ ಆಫ್ ಇಂಪ್ಲಾಂಟೇಶನ್. ಸೊ ಇಂಪ್ಲಾಂಟೇಶನ್ ಇಲ್ಲಿ ಬರುತ್ತೆ. ಸೊ ಇಂಪ್ಲಾಂಟೇಶನ್ ಅಂದರೆ ಏನು? ಸೊ ಝೈಗೋಟು ಯೂಟರಸ್ನ ವಾಲ್ಗೆ ಸ್ಟಿಕ್ ಆಗುತ್ತೆ. ಸೊ ಸೈಟ್ ಆಫ್ ಇಂಪ್ಲಾಂಟೇಶನ್ ಅಂತ ಕೇಳಿದ್ದೇನೆ, ದಟ್ ಈಸ್ ಯೂಟರಸ್. ಇನ್ನು ಕೊನೆಯ ಭಾಗ ಎಂಟ್ರಿ ಆಫ್ ಸ್ಪರ್ಮ್ಸ್ ಅಂತ ಕೇಳಿದ್ದೇನೆ, ಎಂಟ್ರಿ ಆಫ್ ಸ್ಪರ್ಮ್ಸ್. ಸೊ ಎಂಟ್ರಿ ಆಫ್ ಸ್ಪರ್ಮ್ಸ್ ಅಂತ ಬಂದಾಗ ಇಟ್ ಈಸ್ ವಜೀನಾ. ಸೊ ವಜೀನಾ ಭಾಗ ಇಟ್ ಈಸ್ ಎಂಟ್ರಿ ಆಫ್ ಸ್ಪರ್ಮ್ಸ್. ಸೊ ಫರ್ಟಿಲೈಸೇಷನ್ fallopian tube, production of egg will takes place in ovary. What is the site of implantation? Uterus. And what is the entry of sperm? That is vagina. So like this we have to answer these questions. So by answering the 38th question, we have successfully completed the Bangalore North paper. So in the next video I will start one more set of paper, that is practice paper 2. So thank you for watching my YouTube channel. Please subscribe my channel. Those who are not subscribed, then watch the videos, like the videos, and please share the videos. So thank you very much.